ಇದ್ರೆ ದಾರುಣವಾಗಿ ಅತ್ಯಾಚಾರ ಮಾಡಿ ಆಕೆಯ ಕಾಲುಗಳನ್ನು ಮುರಿದಾಕ್ಬಿಟ್ಟು ಸಂಜಯ್ ರಾಯ್ ಅನ್ನೋನು ಮತ್ತು ಅವ್ರ ಮನೆಯವರು ಸೇರಿಕೊಂಡು ರೇಪ್ ಮಾಡಿ ಕೊಂದಾಕ್ಬಿಟ್ಟು ಅದನ್ನ ಹಾಸ್ಪಿಟ್ಲಲ್ಲಿ ಹೋಗಿದ್ರೆ ಅವ್ರು ಇನ್ನೂ ಪ್ರಾಣದಲ್ಲಿದ್ದಾರೆ ಅದು ಇದು ಅಂತ ಹೇಳಿ ಡಾಕ್ಟ್ರುಗಳು 2 ದಿವಸ ಆದಮೇಲೆ ಪಾಪ ಅವರು ಮಧ್ಯ ತರಗತಿ ಕುಟುಂಬದವರು ಯಾವುದೋ ಸೀಟ್ ತೊಗೊಂಡು ಮೆಡಿಕಲ್ PG ಸೀಟ್ ಓದ್ತಾ ಇದ್ದರೆ ಅಂಥವ್ರಿಗೆ ಇವತ್ತು ಆ ವೆಸ್ಟ್ ಬೆಂಗಾಲಲ್ಲಿ ಗತಿ ಆಗಿರೋದು ಪಕ್ಕದ ನಮ್ಮ ರಾಜ್ಯನೇ ದೇಶದಲ್ಲಿರೋದು. ಅದನ್ನು ಖಂಡಿಸಿ ಇವತ್ತು ನಮ್ಮೂರಿನ ಯುವ ಮಿತ್ರರೆಲ್ಲ ಸೇರಿ ಇವತ್ತು ಕ್ಯಾಂಡಲ್ ಮಾರ್ಚ್ ಮಾಡಬೇಕು ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಮೊದಲಿಗೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಹಾಗೂ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲೇಬೇಕು, ಖಂಡಿಸಲೇಬೇಕು, ಅತ್ಯಾಚಾರಗಳನ್ನು ಹೆಣ್ಣಿಗೆ ಗೌರವ ಕೊಡಲೇಬೇಕು. ಈ ಕಾರ್ಯಕ್ರಮದಲ್ಲಿ ತನ್ನ ಒಂದು ಕವಿತೆಯನ್ನು ಬರೆದಿರೋ ಹೆಣ್ಣಿನ ಬಗ್ಗೆ ಪವನ್ ಹೇಳ್ತಾರೆ. ಹೆಣ್ಣಿನ ಮೇಲಿನ ಮಿಥ್ಯೆಗಳನ್ನು ನಂಬಿಕೆಯು ಅಳಿಸಿದಾಗ, ಸಭ್ಯತೆಯ ವ್ಯವಸ್ಥೆಯಲ್ಲಿನ ಮಿತಿಗಳನ್ನು ಜ್ಞಾನವು ನೆನಪಿಸಿದಾಗ, ಕ್ರೂರತ್ವವನ್ನು ನಾಗರಿಕ ವ್ಯವಸ್ಥೆಯಲ್ಲಿನ ಶಿಕ್ಷೆ ಹಾಗೂ ಭಯವು ತಡೆದಾಗ ಹೆಣ್ಣಿನ ಸ್ವತಂತ್ರ ಜೀವವು ಸದಾ ವರ್ಣರಂಜಿತವಾಗಿರುತ್ತದೆ. ಹೆಗಲ ಮೇಲಿನ ಕಷ್ಟ, ತಲೆ ಮೇಲಿನ ಭಾರ, ಮನದ ಒಳಗಿನ ನೋವಿನ ನಡುವೆ ಮುಖದ ಮೇಲಿನ ನಗುವೆ ಹೆಣ್ಣಿನ ಆಸ್ತಿ ಆಗಿರುತ್ತದೆ. ಕಷ್ಟಗಳಿಗಿರುವ ಏಕೈಕ ಕಷ್ಟ ಹೆಣ್ಣು. ಹಾಗಾಗಿ ಹೆಣ್ಣನ್ನು ಗೌರವಿಸುವುದು ನಮ್ಮೆಲ್ಲರ ಪ್ರಥಮ ಕರ್ತವ್ಯ. ಎಲ್ಲಿಗೂ ಗೊತ್ತಾಗಿದೆ, ಎಲ್ಲರೂ ಆಪೋಸ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ. ಆದರೆ ನಾವು ಈಗ ಮಾಡ್ತಾ ಇದ್ದೀವಿ ಏನಂದರೆ, ನಾವು ಏನು ಮಾಡಬೇಕಂದ್ರೆ ಸರಿಯಾಗಿ ನಾವೇನು ಅಂದರೆ ನಮ್ಮದೊಂದು ಚಿಕ್ಕ ಅವ್ರಿಗೆ ಹೇಳ್ತಾ ಇದ್ವಿ. ನಾವು ಮನೆಯಲ್ಲೇ ಪೇರೆಂಟ್ಸ್ ಎಲ್ಲ ಬೆಳೆಸಬೇಕು. ನಾವು ಈ ರೀತಿ ಮಾಡಬಾರ್ದು, ಆ ರೀತಿ ಮಾಡಬಾರ್ದು ಅಂತ ಚಿಕ್ಕನಿಂದ ಅವ್ರು ಕೇಳ್ಪಟ್ರೆ ನಾವು ಯಾರು ಈ ರೀತಿ ಮಾಡಲ್ಲ. ನಮ್ಗೆ ಆ ರೀತಿ ಮಾಡಬೇಕು ಅನಿಸಿದಾಗ ನಾವು ನಮ್ಮ ಮನೆಯಲ್ಲಿ ತಂದೆ ತಾಯಿ, ನಮ್ಮ ಅಕ್ಕ, ನನ್ನ ತಂಗಿ ನಾನು ನೆನೆಸ್ಕೊಂಡ್ರೆ ಅದೆಲ್ಲ ನಾವು ಸ್ವಲ್ಪ ದೂರ ಮಾಡ್ಬೋದು. ಇದನ್ನೆಲ್ಲ ನಾವು ಮಾಡಬೇಕಾಗಿ ನಾವು ಸಮಾಜ ಅನಿಸ್ಕೊಂಡು ನಮ್ಮ ಕೊಡ್ಗಲ್ ಗ್ರಾಮಸ್ಥರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಹೆಣ್ಣನ್ನು ಗೌರವಿಸಬೇಕು ಮತ್ತು ಪೂಜಿಸಬೇಕು. ಹೆಣ್ಣಿನ ಮೇಲೆ ಅತ್ಯಾಚಾರಗಳನ್ನು ಖಂಡಿಸಬೇಕು. ಮೊನ್ನೆ ಕೋಲ್ಕತ್ತಾದಲ್ಲಿ ನಡೆದ ಒಬ್ಬ ವೈದ್ಯಕೀಯ ಮೇಲೆ ನಡೆದ ಒಂದು ಅತ್ಯಾಚಾರವನ್ನು ಖಂಡಿಸಿ ಇಂದು ನಮ್ಮ ಗ್ರಾಮದಲ್ಲಿ ಎಲ್ಲ ಯುವ ಸಬಲೀಕರಣದಿಂದ ಯುವಕರು ಎಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ಇವತ್ತು ಆ ಅತ್ಯಾಚಾರವನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಹೆಣ್ಣನ್ನು ಗೌರವಿಸಬೇಕು, ಅವರನ್ನು ಪೂಜಿಸಬೇಕು. ಅವ್ರ ಮೇಲೆ ಅತ್ಯಾಚಾರ ಮಾಡೋದು, ಹೆಣ್ಣು ತಾಯಿ ಇದ್ದಂಗೆ. ಹೆಣ್ಣಿಲ್ಲದೆ ಏನೂ ಇಲ್ಲ, ಹೆಣ್ಣಿದ್ರೆ ನಾವಿದ್ದಂಗೆ. ಅದಕ್ಕಾಗಿ ಇಂದು ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಮಿತ್ರರು, ಸಹೋದರರು ಎಲ್ಲರೂ ಸೇರಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹೆಣ್ಣಿಗೆ ನ್ಯಾಯ ಸಿಗಲೇಬೇಕು, ಅತ್ಯಾಚಾರಿಗಳನ್ನು ಬಂಧಿಸಬೇಕು ಹಾಗೂ ಅವರಿಗೆ ಕಠಿಣ ಶಿಕ್ಷೆ ಆಗೋ ಥರ ನಮ್ಮ ಒಂದು ಈ ಸರ್ಕಾರ ಅಪರಾಧಿಗಳನ್ನು ಬಂಧಿಸಿ ಅವರಿಗೆ ಕಠಿಣ ಕ್ರಮದಲ್ಲಿ ಶಿಕ್ಷೆ ತೊಲಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹೆಣ್ಣನ್ನು ಗೌರವಿಸಬೇಕು ಮತ್ತು ಅವರನ್ನು ಪೂಜಿಸಬೇಕು. ಜೈ ಬೋಲೋ ಭಾರತ್ ಮಾತಾ ಕಿ, ಜೈ ಬೋಲೋ ಭಾರತ್ ಮಾತಾ ಕಿ, ಜೈ ಬೋಲೋ ಭಾರತ್ ಮಾತಾ ಕಿ. ದಾರುಣವಾಗಿ ಅತ್ಯಾಚಾರ ಮಾಡಿ ಆಕೆಯ ಕಾಲುಗಳನ್ನು ಮುರಿದಾಕ್ಬಿಟ್ಟು ಸಂಜಯ್ ರಾಯ್ ಅನ್ನೋನು ಮತ್ತು ಅವ್ರ ಮನೆಯವರು ಸೇರಿಕೊಂಡು ರೇಪ್ ಮಾಡಿ ಕೊಂದಾಕ್ಬಿಟ್ಟು ಅದನ್ನ ಹಾಸ್ಪಿಟ್ಲಲ್ಲಿ ಹೋಗಿದ್ರೆ ಅವ್ರು ಇನ್ನೂ ಪ್ರಾಣದಲ್ಲಿದ್ದಾರೆ ಅದು ಇದು ಅಂತ ಹೇಳಿ ಡಾಕ್ಟ್ರುಗಳು 2 ದಿವಸ ಆದಮೇಲೆ ಪಾಪ ಅವರು ಮಧ್ಯ ತರಗತಿ ಕುಟುಂಬದವರು ಯಾವುದೋ ಸೀಟ್ ತೊಗೊಂಡು ಮೆಡಿಕಲ್ PG ಸೀಟ್ ಓದ್ತಾ ಇದ್ದರೆ ಅಂಥವ್ರಿಗೆ ಇವತ್ತು ಆ ವೆಸ್ಟ್ ಬೆಂಗಾಲಲ್ಲಿ ಗತಿ ಆಗಿರೋದು ಪಕ್ಕದ ನಮ್ಮ ರಾಜ್ಯನೇ ದೇಶದಲ್ಲಿರೋದು. ಹೆಣ್ಣಿನ ಮೇಲಿನ ಮಿಥ್ಯೆಗಳನ್ನು ನಂಬಿಕೆಯು ಅಳಿಸಿದಾಗ, ಸಭ್ಯತೆಯ ವ್ಯವಸ್ಥೆಯಲ್ಲಿನ ಮಿತಿಗಳನ್ನು ಜ್ಞಾನವು ನೆನಪಿಸಿದಾಗ, ಕ್ರೂರತ್ವವನ್ನು ನಾಗರಿಕ ವ್ಯವಸ್ಥೆಯಲ್ಲಿನ ಶಿಕ್ಷೆ ಹಾಗೂ ಭಯವು ತಡೆದಾಗ ಹೆಣ್ಣಿನ ಸ್ವತಂತ್ರ ಜೀವವು ಸದಾ ವರ್ಣರಂಜಿತವಾಗಿರುತ್ತದೆ. ಹೆಗಲ ಮೇಲಿನ ಕಷ್ಟ, ತಲೆ ಮೇಲಿನ ಭಾರ, ಮನದ ಒಳಗಿನ ನೋವಿನ ನಡುವೆ ಮುಖದ ಮೇಲಿನ ನಗುವೆ ಹೆಣ್ಣಿನ ಆಸ್ತಿ ಆಗಿರುತ್ತದೆ. ಕಷ್ಟಗಳಿಗಿರುವ ಏಕೈಕ ಕಷ್ಟ ಹೆಣ್ಣು. ಹಾಗಾಗಿ ಹೆಣ್ಣನ್ನು ಗೌರವಿಸುವುದು ನಮ್ಮೆಲ್ಲರ ಪ್ರಥಮ ಕರ್ತವ್ಯ.
ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲೇಬೇಕು, ಖಂಡಿಸಲೇಬೇಕು, ಖಂಡಿಸಲೇಬೇಕು. ಅತ್ಯಾಚಾರಗಳನ್ನು ಹೆಣ್ಣಿಗೆ ಗೌರವ ಕೊಡಲೇಬೇಕು. ಬೇಕೇ ಬೇಕು, ಗೌರವಿಸಿ ಗೌರವಿಸಿ, ಗೌರವಿಸಿ ಗೌರವಿಸಿ, ಪೂಜಿಸಿ ಪೂಜಿಸಿ, ಪೂಜಿಸಿ ಪೂಜಿಸಿ, ಅಯ್ಯಯ್ಯೋ ಅಯ್ಯಯ್ಯೋ. ಹೆಣ್ಣನ್ನು ಉಳಿಸಿ, ಧಿಕ್ಕಾರ ಧಿಕ್ಕಾರ, ಅತ್ಯಾಚಾರಿಗಳಿಗೆ ಆಗಲೇಬೇಕು 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 ಆಗಲೇಬೇಕು.